ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಮಾಸ್ಟರ್ HK ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೇಳುವ ಕೆಲವೊಂದು ಪ್ರಶ್ನೆಗಳಿಗೆ ನೀವೆಷ್ಟು ಪ್ರಶ್ನೆಗಳಿಗೆ ಆನ್ಸರ್ನ ನೀಡಿದ್ದೀರೆಂದು ಕಮೆಂಟ್ನಲ್ಲಿ ತಿಳಿಸಿ. ಒಂದನೇ ಪ್ರಶ್ನೆ, ಹಣ್ಣುಗಳ ರಾಜ್ಯ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಮಾವು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು. ಎರಡನೇ ಪ್ರಶ್ನೆ, ವಿಟಮಿನ್ ಸಿ ಹೆಚ್ಚು ಇರುವ ಹಣ್ಣು ಯಾವುದು? ಆಪ್ಷನ್ ಎ ಕಿತ್ತಳೆ, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಸೇಬು, ಆಪ್ಷನ್ ಡಿ ದಾಳಿಂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಮೂರನೇ ಪ್ರಶ್ನೆ, ಒಂದು ದಿನ ಒಂದು ಸೇಬು ವೈದ್ಯರನ್ನು ದೂರ ಮಾಡುತ್ತದೆ ಎಂಬ ಮಾತು ಯಾವ ಹಣ್ಣಿಗೆ ಸಂಬಂಧಿಸಿದೆ? ಆಪ್ಷನ್ ಎ ದ್ರಾಕ್ಷಿ, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ಕಿತ್ತಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು. ನಾಲ್ಕನೇ ಪ್ರಶ್ನೆ, ಬಾಳೆಹಣ್ಣು ಯಾವ ಪೋಷಕಾಂಶಕ್ಕೆ ಪ್ರಸಿದ್ಧ? ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಪೊಟ್ಯಾಷಿಯಂ, ಆಪ್ಷನ್ ಸಿ ಐರನ್, ಆಪ್ಷನ್ ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೊಟ್ಯಾಷಿಯಂ. ಐದನೇ ಪ್ರಶ್ನೆ, ದಾಳಿಂಬೆ ಯಾವ ಬಣ್ಣ ಬೀಜಗಳನ್ನು ಹೊಂದಿರುತ್ತದೆ? ಆಪ್ಷನ್ ಎ ಹಸಿರು, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ಹಳದಿ, ಆಪ್ಷನ್ ಡಿ ಬಿಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು. ಆರನೇ ಪ್ರಶ್ನೆ, ದ್ರಾಕ್ಷಿಯಿಂದ ಯಾವ ಪದಾರ್ಥವನ್ನು ತಯಾರಿಸುತ್ತಾರೆ? ಆಪ್ಷನ್ ಎ ಬೆಣ್ಣೆ, ಆಪ್ಷನ್ ಬಿ ವೈನ್, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಚಹಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈನ್. ಏಳನೇ ಪ್ರಶ್ನೆ, ಅನಾನಸ್ ಹಣ್ಣು ಯಾವ ರುಚಿಗೆ ಪ್ರಸಿದ್ಧ? ಆಪ್ಷನ್ ಎ ಕಹಿ, ಆಪ್ಷನ್ ಬಿ ಸಿಹಿ, ಆಪ್ಷನ್ ಸಿ ಹುಳಿ ಸಿಹಿ, ಆಪ್ಷನ್ ಡಿ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಳಿ ಸಿಹಿ. ಎಂಟನೇ ಪ್ರಶ್ನೆ, ನೀರಿನ ಹಣ್ಣು ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ಮಾವು, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಸೇಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣು ಕಣ್ಣುಗಳ ರೋಗಕ್ಕೆ ಒಳ್ಳೆಯದು? ಆಪ್ಷನ್ ಎ ಮಾವು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ದ್ರಾಕ್ಷಿ, ಆಪ್ಷನ್ ಡಿ ಕಿತ್ತಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವು. ಹತ್ತನೇ ಪ್ರಶ್ನೆ, ನಿಂಬೆಹಣ್ಣು ಯಾವ ರುಚಿಗೆ ಪ್ರಸಿದ್ಧ? ಆಪ್ಷನ್ ಎ ಸಿಹಿ, ಆಪ್ಷನ್ ಬಿ ಹುಳಿ, ಆಪ್ಷನ್ ಸಿ ಕಹಿ, ಆಪ್ಷನ್ ಡಿ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಳಿ. ಹಸಿ ಮಾವಿನ ಹಣ್ಣು ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ BP, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಆಸಿಡಿಟಿ, ಆಪ್ಷನ್ ಡಿ ಡಯಾಬಿಟಿಸ್. ಇದರ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.